ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ರಿಚೆಸ್ಟ್ ಮಾಲ್ಗಳಲ್ಲಿ ಈ ಮಾಲ್ ಆಫ್ ಏಷ್ಯಾ ಕೂಡ ಒಂದು. ಈ ಮಾಲ್ ಆಫ್ ಏಷ್ಯಾ ಸದಾ ಒಂದಿಲ್ಲ ಒಂದು ವಿಚಾರಕ್ಕೆ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ. ಪೊಲೀಸರು ಮತ್ತು ಮಾಲ್ ಆಫ್ ಏಷ್ಯಾ ನಡುವೆ ನಡೀತಾ ಇದ್ದಂತಹ ತಿಕ್ಕಾಟ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಅಷ್ಟಕ್ಕೂ ಏನದು ಆ ತಿಕ್ಕಾಟ, ಏನು ಸಮಸ್ಯೆ ಇದೆ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಮಾಲ್ ಆಫ್ ಏಷ್ಯಾದಿಂದ ಟ್ರಾಫಿಕ್ ಜಾಮ್, ಟ್ರಾಫಿಕ್ ನಿಂದ ವಿಮಾನಗಳು ಮಿಸ್. ಮಾಲ್ ಆಫ್ ಏಷ್ಯಾ ವಿರುದ್ಧ ಸರಣಿ ದೂರು. ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಓಪನ್ ಆಗಿರೋ ಮಾಲ್ ಆಫ್ ಏಷ್ಯಾ ಆರಂಭದಿಂದಲೇ ವಿವಾದಕ್ಕೆ ಕಾರಣ ಆಗಿದೆ. ಮಾಲ್ನಲ್ಲಿ ಕನ್ನಡದ ಬೋರ್ಡ್ಗಳನ್ನು ಬಳಸಲ್ಲ, ಸ್ಥಳೀಯರಿಗೆ ಕೆಲಸ ಕೊಡ್ತಿಲ್ಲ ಅಂತ ಆರೋಪಿಸಿ ಕರವೇ ಕಾರ್ಯಕರ್ತರು ಮಾಲ್ಗೆ ಮುತ್ತಿಗೆ ಹಾಕೋಕೆ ಮುಂದಾಗಿ ಮಾಲ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ರು. ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ಗೆ ಸಾವಿರಾರು ಜನ ಬರೋ ಕಾರಣಕ್ಕೆ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ತೊಂದರೆ ಉಂಟಾಗುತ್ತೆ ಅಂತ ನಗರದ ಪೊಲೀಸರು 15 ದಿನ ಸೆಕ್ಷನ್ 144 ಜಾರಿಗೊಳಿಸಿದ್ರು. ಆದೇಶದ ವಿರುದ್ಧ ಮಾಲ್ ಆಡಳಿತ ಮಂಡಳಿ ಕೋರ್ಟ್ಗೆ ಹೋಗಿತ್ತು. ಸದ್ಯ ವಿಚಾರ ಕೋರ್ಟ್ ನಲ್ಲಿದ್ದು 5ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಸದ್ಯ ಆರೋಪಗಳು ಗಲಾಟೆಗಳ ನಡುವೆ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾಲ್ ಆಫ್ ಏಷ್ಯಾದವರೇ ಹೇಳ್ಕೊಂಡಂಗೆ ವೀಕೆಂಡ್ ಮತ್ತು ರಜೆ ದಿನಗಳಲ್ಲಿ ಮಾಲ್ಗೆ ಕನಿಷ್ಠ 1 ಲಕ್ಷ ಜನ ಬರ್ತಾರಂತೆ. ಆದ್ರೆ ಮಾಲ್ ಒಳಗೆ ಕೇವಲ 2,000ದಷ್ಟು ವಾಹನಗಳಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪರಿಣಾಮ ಮಾಲ್ಗೆ ಬರೋರೆಲ್ಲ ಮಾಲ್ ಮುಂಭಾಗದ ಅಕ್ಕಪಕ್ಕದ ರಸ್ತೆಗಳಲ್ಲೇ ಪಾರ್ಕ್ ಮಾಡ್ತಾರೆ. ಇದರಿಂದಾಗಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಗಾಕೊಂಡು ಪರದಾಡುವಂತಾಗಿದೆ. ಟ್ರಾಫಿಕ್ ನಿಂದ ಫ್ಲೈಟ್ಗಳು ಮಿಸ್ ಆಗ್ತಾ ಇದೆ. ಈ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಸಾಲು ದೂರುಗಳು ಬರ್ತಾ ಇದ್ದು ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಾಲ್ ಆಫ್ ಏಷ್ಯಾದಲ್ಲಿ ಕೆಲಸ ಮಾಡೋ 500ಕ್ಕೂ ಹೆಚ್ಚು ಸಿಬ್ಬಂದಿಯ ವಾಹನಗಳಿಗೂ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಹೊರಗಡೆ ನೋ ಪಾರ್ಕಿಂಗ್ ಜಾಗದಲ್ಲೇ ಪಾರ್ಕ್ ಮಾಡ್ತಿದ್ದಾರೆ. ಗ್ರಾಹಕರ ಜೊತೆಗೆ ಸಿಬ್ಬಂದಿಗಳ ವಾಹನಗಳ ನಿಲುಗಡೆಯಿಂದಾಗಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತಿದ್ದಾರೆ ಪೊಲೀಸ್ ಇಲಾಖೆ. ಈ ವಿಚಾರವನ್ನ ಮಾಲ್ನವರಿಗೆ ಹೇಳಿದ್ರೆ, ನಾವು ಲೋ ಮಿಡಲ್ ಕ್ಲಾಸ್ನವರಿಗೆ ಅಂತ ಮಾಲ್ ಮಾಡಿಲ್ಲ, ನಮ್ಮ ಮಾಲ್ಗೆ ಬರೋರೆಲ್ಲ ಶ್ರೀಮಂತರೇ ಜಾಸ್ತಿ, ಅವ್ರಿಗೆ ಬೇಕಾದ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಮಾಡ್ತೀವಿ ಅನ್ನೋ ಮೊಂಡುವಾದ ಮಾಡ್ತಿದ್ದಾರಂತೆ ಮಾಲ್ ಆಫ್ ಏಷ್ಯಾದವರು. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.